ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾವು ಏಕಾದಶಿಯ ದಿನ ಇಲ್ಲಿ ಏನು ಪ್ರಸಾದ ಈ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಮೇನ್ ಮಹಾದ್ವಾರದಲ್ಲಿ ನಾವು ಇವಾಗ ಎಂಟ್ರಿ ಆಗ್ತಿದ್ದೇವೆ. ಓಂ ಶ್ರೀ ಗುರು ರಾಘವೇಂದ್ರಾಯ. ಖುಷಿ ಆಯಿತು ಕಿರಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ. ನಾವು ಇವಾಗ ಹೋಗ್ತಿರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇರುವಂತಹ ಸ್ಥಳವಾಗಿರುವಂತಹ ಶ್ರೀ ಮಂತ್ರಾಲಯ ಕ್ಷೇತ್ರಕ್ಕೆ. ನಮ್ಮ ಊರಿನಿಂದ ನಾವು ಬೆಳಿಗ್ಗೆ ಹೊರಟಿರುವಂಥದ್ದು. ಬೆಳಿಗ್ಗೆ 5 ಗಂಟೆಯಿಂದ ಇಲ್ಲಿಂದ ಹೊರಟಿದ್ದೇವೆ ನಾವು. ಇಲ್ಲಿ ನಮಗೆಲ್ಲ ಪ್ರಕೃತಿಯು ಸುಸ್ವಾಗತವನ್ನು ಕೋರುತ್ತಿದೆ. ನಾವು ಎಲ್ಲರೂ ಜೊತೆಗೂಡಿ ಶ್ರೀ ಮಂತ್ರಾಲಯ ಕ್ಷೇತ್ರಕ್ಕೆ ಹೊರಡೋಣ ಅಂತ ಹೇಳ್ತಾ, ದಾರಿಯುದ್ದಕ್ಕೂ ನಮಗೆ ಕೆಲವೊಂದು ಇಲ್ಲಿ ಅಪಘಾತ ಒಂದಾಗಿತ್ತು. ಸೊ ಇಂಥದ್ದೇ ಕೆಲವೊಂದು ಇನ್ಸಿಡೆಂಟ್ಗಳು ನಮ್ಮ ಕಣ್ಣೆದುರು ಕಾಣಸಿಗುತ್ತಿತ್ತು. ಅಂದರೆ ಪ್ರಕೃತಿಯ ನಡುವೆ ಎಷ್ಟು ಹುಷಾರಾಗಿರಬೇಕು ಇದನ್ನೂ ಕೂಡ ಒಂದು ಪಾಠ ಕಲಿಸ್ತಿತ್ತು. ನಾವು ಹೋಗುವಾಗ ಜಾಗ್ರತೆಯಲ್ಲಿ ಹೋಗಿ ಅನ್ನೋದು ನಮಗೆ ಒಂದು ಪಾಠ ಇದ್ದಂಗಿತ್ತು. ಸೊ ಫಸ್ಟ್ ಹೋದವಾಗಲೇ ಶಿವಮೊಗ್ಗದ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಲ್ಲಿಂದ ನಾವು ಮುಂದೆ ಹೊರಟ್ವಿ. ಮುಂದೆ ಹೋಗ್ತಿದ್ದಾಗೇನೆ ಪ್ರಕೃತಿಗಳು ಮತ್ತೆ ನಮ್ಮನ್ನು ತನ್ನ ಸುಂದರವಾದಂತಹ ನೋಟಗಳನ್ನು ನಮ್ಮ ಮುಂದೆ ಇಡುತ್ತಾ ಹೋಗುತ್ತಿತ್ತು. ಸೊ ನೀವು ನೋಡ್ತಿರ್ಬೋದು ಬೆಳಗ್ಗಿನ ಜಾವ ಇದು. ಸೊ ನಾವು 5 ಗಂಟೆಗೆ ನಮ್ಮ ಬಜಗೋಳಿ ಅನ್ನುವ ಜಾಗದಿಂದ ನಾವು ಹೊರಟಿರೋದು. ಸೊ ನಾವು 7 ಗಂಟೆಗೆ ಶಿವಮೊಗ್ಗ ತಲುಪಿದ್ದೇವೆ. ಇದು ಶಿವಮೊಗ್ಗ ಹತ್ರ ಹೋಗ್ತಿರುವಾಗ ಕೆಲವೊಂದು ನೋಟಗಳು. ಶಿವಮೊಗ್ಗದಲ್ಲಿ ನಾವು ತಿಂಡಿ ತಿನ್ನಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಎಳ್ನೀರು ತಿಂಡಿ ಎಲ್ಲ ಅಲ್ಲೇ ಕುಡ್ಕೊಂಡು ಅಲ್ಲಿಂದ ಹೊರಟಿರೋದು. ಇದು ನೋಡ್ತಿರ್ಬೋದು ನೀವು ರಿಂಗ್ ರೋಡಲ್ಲಿ ನಾವು ಬೈಕಲ್ಲಿ ಹೋಗ್ತಿದ್ದದ್ದು ಬೆಳಿಗ್ಗೆ ಬೇಗ. ಇದು ರಿಂಗ್ ರೋಡ್ ಎಲ್ಲಿಂದ ಅಂದರೆ ನಾವು ಶಿವಮೊಗ್ಗ ದಾಟಿದ ಮೇಲೆ ಇದು ಸಿಗುವಂಥದ್ದು. ತಿರುಸು ಮುರುಸು ರೋಡ್ಗಳಿಂದ ನೆಕ್ಸ್ಟು ಇದು ಹೈವೇಗೆ ಸ್ಟಾರ್ಟ್ ಆಗೋದು. ಇದು ಇಲ್ಲಿಂದ ಹೈವೇ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಚೆನ್ನಾಗಿರೋ ಎಳ್ನೀರು ಕುಡ್ಕೊಂಡು ಇಲ್ಲಿಂದ ಹೊರಟಿದ್ದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಳ್ನೀರನ್ನು ಬಾಯಿ ಹತ್ರ ಕೆತ್ತಿದ್ರೆ ಈ ಕಡೆ ಎಲ್ಲ ಸೈಡಲ್ಲಿ ಹಿಂದ್ಗಡೆ ಎಳೆನೀರನ್ನು ಹಿಂದ್ಗಡೆ ಕೆತ್ತಾರೆ. ಅದು ಏನು ರೀಸನ್ ಅಂತ ಗೊತ್ತಿಲ್ಲ ನಮಗೆ ಕೂಡ. ಸೊ ಇಲ್ಲಿಂದ ನಾವು ಹೊರಟಿರುವಂಥದ್ದು ಚಿತ್ರದುರ್ಗ ಸೈಡು. ಇಲ್ಲಿ ಸಂಗೊಳ್ಳಿ ರಾಯಣ್ಣದು ಸ್ಟ್ಯಾಚ್ಯುಗಳು ನೋಡ್ತಿರ್ಬೋದು. ಹಾಗೆ ಇಲ್ಲಿಂದ ಹೋಗ್ತಾ ಟೌನ್ಗಳಲ್ಲಿ ಆಮೇಲೆ ಸಿಟಿಗಳಲ್ಲೆಲ್ಲ ಹೋದ್ವಿ. ಸೊ ಇಲ್ಲಿ ಕೂಡ ಒಂದಾದ್ಮೇಲೆ ಒಂದು, ಅಂದರೆ ಅಲ್ಲಿ ಪ್ರಕೃತಿಗಳು ಸೆಳೀತಿದ್ರೆ ಇಲ್ಲಿ ಈ ಕಡೆ ಕಲ್ಲು ಬಂಡೆ ಈ ಥರ ಎಲ್ಲ ಸ್ಟಾರ್ಟ್ ಆಗಿತ್ತು. ಇನ್ನು ಮುಂದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿಂದ ಗಂಗಾವತಿ ಈ ಥರ ಒಂದೊಂದೇ ರೋಡ್ಗಳು ಸಿಗ್ತಿತ್ತು. ಭತ್ತದ ನಾಡು ಈ ಕಡೆ ಎಲ್ಲ ಒಂದೊಂದಾಗಿ ಸಿಗ್ತಾ ನಾವು ಇದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಕಣ್ಮಳ ಸೆಳೆಯುವಂಥ ದೃಶ್ಯಗಳೆಲ್ಲ ಸಿಗ್ತಿತ್ತು ನಮಗೆ. ಸೊ ಇಲ್ಲಿಂದ ನಾವು ಮುಂದೆ ಹೊರಡ್ತಿದ್ವಿ. ನಾವು ಇಲ್ಲಿ ಮಿಸ್ ಮಾಡ್ಕೊಂಡಿರೋದಂದರೆ ಹೋಗ್ತಾ ಚಿತ್ರದುರ್ಗದ ಕಲ್ಲಿನ ಕೋಟೆ. ಸೊ ಅದನ್ನೊಂದು ತುಂಬ ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಇಲ್ಲಿಗೆ ಹೋಗಲೇಬೇಕು. ನೆಕ್ಸ್ಟ್ ಟೈಮ್ ಮತ್ತೆ ಅಲ್ಲಿಗೆ ಹೋಗುವಂಥ ಒಂದು ಟೈಮ್ ಬಂದರೆ ಎಲ್ಲರ ಜೊತೆಯಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಹೋಗ್ತಿರುವಾಗ ಒಂದು ಆಂಜನೇಯ ಟೆಂಪಲ್ ಕೂಡ ಸಿಕ್ತು. ಸೊ ಈ ಕಡೆ ಫುಲ್ಲು ಬಯಲು ಪ್ರದೇಶ ಆಗಿರೋದ್ರಿಂದ ಜನರು ಮಳೆಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಎಕರೆ ಗಟ್ಟಲೆ ಅಲ್ಲಿ ಮಳೆ ಇಲ್ಲ. ಸೊ ವ್ಯವಸಾಯಕ್ಕೆ ತುಂಬ ಕಷ್ಟ ಆಗಿದೆ ಅಲ್ಲಿ. ಅದನ್ನೆಲ್ಲ ನೋಡ್ತಿದ್ರೆ ತುಂಬ ಬೇಜಾರು ಅನಿಸೋದು. ಏನಕ್ಕಂದರೆ ಅಲ್ಲಿ ಭತ್ತ ಬೆಳೆದ್ರೆ ಮಾತ್ರ ಈ ಕಡೆ ಕೂಡ ಭತ್ತ ಬರುತ್ತೆ. ಎಲ್ರಿಗೂ ಎಲ್ಲ ಕಡೆ ಭತ್ತ ಊಟ ಮಾಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿನೇ ಮಳೆ ಇಲ್ಲ. ಸೊ ಎಕರೆಗಟ್ಟಲೆ ಜಾಗದಲ್ಲಿ ಅವರು ಒಬ್ಬೊಬ್ಬರೇ ಹೋಗಿ ಕೆಲಸ ಮಾಡ್ಕೊಂಡು ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಅಂದರೆ ಏನಕ್ಕಂದರೆ ಇವಾಗ ಮಳೆ ಬರೋಕ್ಕೋಸ್ಕರ. ಆ ಮಳೆ ಬಂದರೆ ಬೆಳೆ ಸ್ಟಾರ್ಟ್ ಮಾಡ್ತಾರೆ ಇವಾಗ. ಸೊ ಎಕರೆಗಟ್ಟಲೆ ನಾವು ನೋಡಿದ್ವಿ. ತುಂಬ ಒಂದು 100-150 ಕಿಲೋಮೀಟ್ರ್ಗಳು ನೋಡಿದ್ರು ಫುಲ್ಲು ಬಯಲಲ್ಲಿ ಎತ್ತುಗಳನ್ನ ಹಿಡ್ಕೊಂಡು ಉಳ್ತಿದ್ರು. ಸುಮಾರು ನಮಗೆ 530 ಕಿಲೋಮೀಟರ್ ಮಂತ್ರಾಲಯಕ್ಕೆ ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಹೊರಟು ನಾವಿಲ್ಲಿಗೆ 2-2.5 ಗಂಟೆ ಮಧ್ಯಾಹ್ನಕ್ಕೆ ನಾವು ಇಲ್ಲಿಗೆ ತಲುಪಿದ್ದೇವೆ. ಸೊ ನಾವಿವಾಗ ಬಂದಿರುವಂತಹ ರೂಟ್ ಯಾವುದಂತ ಕೇಳಿದರೆ ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ಮಂತ್ರಾಲಯ. ಸೊ ಈ ಥರ ನಾವು ಬಂದಿರುವಂತಹ ರೂಟು. ಇಲ್ಲಿಂದ ನಾವು ಮ್ಯಾಪ್ ಹಾಕ್ಕೊಂಡು ಬಂದಿರುವಂಥದ್ದು. 150cc FZ ಬೈಕಲ್ಲಿ ನಾವು ಇಲ್ಲಿವರೆಗೆ ಬಂದಿರುವಂಥದ್ದು. ಇಲ್ಲಿಯ ಊಟ ಉಪಚಾರ ತಿಂಡಿ ತಿನಿಸುಗಳ ಪರಿಚಯವಂತೂ ನಮಗೆ ಹೊಸತಾಗಿದ್ದು ಇಲ್ಲಿದ್ದು. ನನ್ನ ತುಂಬ ದಿನದ ಕನಸೊಂದು ನನಸಾಗುವ ಹೊತ್ತಾಗಿದೆ. ಸೊ ಇಲ್ಲಿಂದ ನಾವು ಹೊರಡೋಣ ಮಂತ್ರಾಲಯಕ್ಕೆ. ಸೊ ಮಂತ್ರಾಲಯಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ.
ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾವು ಇವತ್ತು ಬಂದಿರುವಂಥದ್ದು ನಾನು ಶ್ರೀ ಗುರು ರಾಘವೇಂದ್ರರ ಅಂಗಳದಲ್ಲಿದ್ದೇನೆ ನೋಡಿ. ಇವಾಗ ನೋಡ್ತಿರ್ಬೋದು ನನ್ನ ಹಿಂದೆ ಈ ಕಡೆಯಿಂದ ಫುಲ್ಲು ರಾಘವೇಂದ್ರ ಮಂದಿರದ ಹತ್ರ ಇದ್ದೇವೆ. ಇಲ್ಲಿಗೆ ನಾವು ಇವತ್ತು ಬುಧವಾರ ಬಂದಿರುವಂಥದ್ದು. ಸೊ ಇವತ್ತು ನೈಟು ರಥೋತ್ಸವ ಇದೆ ರಾಘವೇಂದ್ರ ದೇವರದ್ದು. ಆಮೇಲೆ ಪ್ರಸಾದ ಎಲ್ಲ ಇವತ್ತೇ ಕೊಡ್ತಾರೆ. ಯಾವಾಗ ಯಾರು ಏಕಾದಶಿಯ ದಿನ ಇಲ್ಲಿ ಏನು ಪ್ರಸಾದ ಈ ಥರ ಎಲ್ಲ ಏನೂ ಇಲ್ಲ. ದೇವರದ್ದು ದರ್ಶನ ಮಾಡೋಕ್ಕೆ ತುಂಬ ಒಳ್ಳೆ ಸಮಯ ಏಕಾದಶಿ. ಆದರೆ ಊಟ, ಪ್ರಸಾದ ಮತ್ತು ಮಂತ್ರಾಕ್ಷತೆ, ತೀರ್ಥ ಇದು ಯಾವುದೂ ಇರೋದಿಲ್ಲ. ಸೊ ಅದಕ್ಕಾಗಿ ನೀವು ಬುಧವಾರ ಬಂದು ನೈಟ್ ಇಲ್ಲಿ ಹಾಲ್ಟ್ ಆಗೋದಾದರೆ ನೈಟ್ ಬಂದು ಇಲ್ಲಿ ಪ್ರಸಾದ ಅದನ್ನೆಲ್ಲ ತಗೊಂಡು ಸರ್ವಸೇವೆ ಏನಾದರೂ ಮಾಡಲಿಕ್ಕಿದ್ರೆ ಮಾಡಿಕೊಂಡು ಆಮೇಲೆ ಬೆಳಿಗ್ಗೆದ್ದು ದರ್ಶನ ಮಾಡಿಕೊಂಡು ಗುರುವಾರ ಈ ಥರ ಹೋಗ್ಬೋದು. ಸೊ ಇವಾಗ ನಾವು ಆ ಥರನೇ ಮಾಡ್ತಿದ್ದೇವೆ. ಇವತ್ತು ನೈಟ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂತ್ರಾಕ್ಷತೆ ಎಲ್ಲ ತಗೊಳ್ಳೋದಂಥದ್ದು ಇದ್ದರೆ ತಗೊಂಡ್ರು ಬೆಳಿಗ್ಗೆ ಹೊರಡೋದು ಇಲ್ಲಿಂದ. ಸೊ ನೋಡಿ, ಇಲ್ಲಿ ಎಷ್ಟೋ ದಿನದ ಕನಸು ಆಗಿತ್ತು ಇದು, ಬರಬೇಕು ಅಂತ. ಸೊ ಇವತ್ತು ನನಗೆ ಈ ದಿನ ಇವತ್ತು ಬಂದಿದೆ ನೋಡಿ, ಇಲ್ಲಿಗೆ ಬಂದು ದರ್ಶನ ಪಡೆಯುವಂಥದ್ದು. ಸೊ ನಾನು ಇವತ್ತು ಬಂದು ದರ್ಶನವನ್ನು ಪಡಿತಿದ್ದೇನೆ. ಇವಾಗ ನಾವು ಒಳಗೆ ಹೋಗಿ ದರ್ಶನ ಪಡ್ಕೊಂಡು ಪ್ರಸಾದ ತಗೊಂಬರೋಣ. ಮಂತ್ರಾಲಯದಲ್ಲಿ ನೀವು ಇವಾಗ ನೈಟ್ ಯಾವ ಥರ ಇದೆ ಅಂತ ನೋಡ್ಕೊಬೋದು. ನೀವು ಯಾವ ಥರ ಇದೆ ನೋಡಿ, ಹಿಂದೆ ಎಷ್ಟು ಚೆನ್ನಾಗಿ ಎಲ್ಲ ಕೂತಿದ್ದಾರೆ ಅವರಷ್ಟಕ್ಕೆ ಅವರು ಅಂತ. ಒಂಥರ ಸೂಪರ್ ಆಗಿರೋ ವೈಬ್ ತೋರಿಸುತ್ತೆ. ಸೊ ನೈಟ್ ಬಂದು ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೇವೆ. ಸೊ ಇಲ್ಲಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ನಮಗೆ ಕಾಮಧೇನು ಅನ್ನುವ ಒಂದು ಲಾಡ್ಜಲ್ಲಿ ನಮಗೆ ದೇವಸ್ಥಾನದ ಹತ್ತಿರನೇ ರೂಮ್ ಸಿಕ್ಕಿದೆ. ಸೊ ಇಲ್ಲಿ ನನಗೆ ತುಂಬ ಖುಷಿ ಆಯಿತು, ಅಪ್ಪ ಹೋಗಿ ಬರೋಕ್ಕಾಗುತ್ತೆ. ದೇವಸ್ಥಾನ ನೋಡಿ ಅಲ್ಲೇ ಇದೆ, ಅಲ್ಲೇ ಹತ್ತಿರ ಅಲ್ಲೇ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿಂದನೇ ಟಕ್ ಅಂತ ಹೋಗಿ ಬರ್ಬೋದು. ಸೊ ಕರೆಕ್ಟಾಗಿರೋ ಒಂದು ಪ್ಲೇಸಲ್ಲಿ ನಮಗೆ ಒಂದು ರೂಮ್ ಸಿಕ್ಕಿದೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾರೆ ನಾವು. ಸೊ ಇವಾಗ ರೂಮ್ ನೋಡೋಣ, ರೂಮ್ ತೋರಿಸ್ತಾನೆ ಯಾವ ಥರ ಇದೆ ಅಂತ. ಇದು ನೋಡಿ, ನಮಗೆ ಕೊಟ್ಟಿರುವ ರೂಮ್ ಲೈಕ್ ಬರಲಿಕ್ಕೆ. ಸೊ ಇದು ನಮಗೆ ಕೊಟ್ಟಿರುವ ರೂಮ್. ಇದೊಂದು ಟಾಯ್ಲೆಟ್ ಬಾತ್ರೂಮ್ ಇದೆ. ಸೊ ಇಲ್ಲಿ ನಮಗೆ ಒಂದು ಕನ್ನಡಿ ಇದೆ, ಇಲ್ಲಿ ಬ್ರಷ್ ಎಲ್ಲ ಇಡಲಿಕ್ಕೆ. ಸೊ ಇಲ್ಲಿ ನೋಡ್ತಿರ್ಬೋದು ಮೇಯ್ನ್ ಮಹಾದ್ವಾರದಲ್ಲಿ ನಾವು ಇವಾಗ ಎಂಟ್ರಿ ಆಗ್ತಿದ್ದೇವೆ. ಸೊ ಇವಾಗ ಫುಲ್ ಕತ್ಲಾಗ್ತಾ ಬಂತು ನೋಡಿ. ಫುಲ್ ಇದು ರಾಘವೇಂದ್ರ ಮಠದ ಎದುರುಗಡೆ ಇರುವಂಥದ್ದು ನೋಡಿ, ಈ ಥರ ಇದೆ. ಇವಾಗ ರಾತ್ರಿಯ ಟೈಮಿಂಗಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿ ಒಳಗೆ ಎಷ್ಟು ಸೂಪರ್ ಆಗಿದೆ ಅಂದರೆ ಒಳಗೆ ತುಂಬ ಚೆನ್ನಾಗಿದೆ, ಒಂಥರ ಏನೋ ಸೂಪರ್ ಆಗಿರೋ ವೈಬು. ತುಂಬ ಜನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ. ಎಲ್ಲ ಮಲ್ಕೊಂಡು ಅವರಷ್ಟಕ್ಕೆ ಮಲ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ನಾವು ಇವಾಗ ಚೆನ್ನಾಗಿರೋ ಪ್ಲೇಸ್ ನೋಡ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಕಳೆಯೋಣ. ಇಲ್ಲಿ ನೋಡ್ತಿರ್ಬೋದು ನೀವು ದನಗಳು ಎಷ್ಟು ಚೆನ್ನಾಗಿ ಇಲ್ಲಿ ಜನರ ಜೊತೆ ಬೇರೆತೋಗಿದೆ ಅಂತ ನೋಡಿ. ಏನು ಇಲ್ಲಿ ಕೂಡ ಇದೆ ತುಂಬಾನೇ. ಇಲ್ಲಿ ನಡ್ಕೊಂಡು ನಾವು ಊಟಕ್ಕೋಸ್ಕರ ಹೋಗ್ತಾ ಇದ್ದೇವೆ. ತುಂಬ ನಡ್ಕೊಂಡು ಹೋಗ್ತಾ ಇದ್ದೇವೆ. ತುಂಬ ದೂರ ಇದೆ ನೋಡಿ. ಫುಲ್ಲು ಕರೆಕ್ಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಮಾಡಿದ್ದಾರೆ. ಸೊ ಇವಾಗ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿ
ರಥೋತ್ಸವ ಇದೆ, ಅದನ್ನ ನೋಡ್ಕೊಂಡು ಮತ್ತು ಅಲ್ಲಿ ಆವರಣದಲ್ಲಿ ಮಲ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೈಟು ರಾಯರ ಆವರಣದಲ್ಲಿ ಮಲ್ಕೊಳ್ಳೋದು ಚೆನ್ನಾಗಿರುತ್ತೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಪ್ರಸಾದ ನೋಡಿ, ಇದು ಪ್ರಸಾದ ತಿನ್ಬೋದು. ಎರಡು ರೀತಿಯಲ್ಲಿ ಪ್ರಸಾದ ಕೊಡ್ತಾರೆ. ಎಲ್ಲರೂ ನೆಲದಲ್ಲಿ ಮಲ್ಕೊಂಡಿದ್ದಾರೆ ನೋಡಿ. ಇಲ್ಲೇ ಗೋಮಾತೆ ಕೂಡ ಮಲ್ಕೊಂಡಿದೆ. ನಾವು ಇಲ್ಲಿ ಮಲ್ಕೊಂಡಿದ್ದೇವೆ. ಎಲ್ಲ ನಮ್ಮ ಆ ಕಡೆ ಈ ಕಡೆ ಎಲ್ಲ ಸುತ್ತಲೂ ಮಲ್ಕೊಂಡಿದ್ದಾರೆ. ಅಲ್ಲಿ ರಾಯರ ಗುಡಿ ಇದೆ, ನಾವು ಮಲ್ಕೊಂಡಿರೋದು. ಖುಷಿ ಕೊಡ್ತಿದೆ. ಜನರು ಗೋಮಾತೆ ಎಲ್ಲ ಮಲ್ಕೊಂಡಿರುವಂತಹ ಜಾಗ ಆಗಿರುವಂತಹ ಇಲ್ಲಿಯೇ ನಾವು ಕೂಡ ಮಲ್ಕೊಂಡಿವಿ. ರಾತ್ರಿ ತುಂಬ ಚೆನ್ನಾಗಿ ಒಂಥರ ಗಾಳಿ ಬೀಸ್ತಿತ್ತು, ಒಳ್ಳೆ ವೈಬ್ ಕೊಡ್ತಿತ್ತು. ಸೊ ಇಲ್ಲಿ ಮಲ್ಕೊಂಡು ನದಿಯಲ್ಲಿ ಏನೋ ಪೂಜೆ ಮಾಡ್ತಿದ್ರು, ಆ ಪೂಜೆಗಳನ್ನ ನೋಡಿಕೊಂಡು ಆಮೇಲೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ರಾತ್ರಿ ಹೋಗಿ ರೂಮಲ್ಲೆಲ್ಲ ಹಾಲ್ಟ್ ಆಗಿದ್ವಿ. ಸೊ ಬೆಳಿಗ್ಗೆ ಅಲ್ಲಿಂದ ಎದ್ಕೊಂಡು ಶುಭೋದಯಗಳಿರೆ. ಬೆಳಿಗ್ಗೆ 5 ಗಂಟೆ ಆಗ್ತಾ ಬಂತು. ಸೊ ನಾವು ಇವಾಗ ಶ್ರೀ ರಾಘವೇಂದ್ರ ಮಠದಲ್ಲಿ ಎರಡನೇ ದಿನವನ್ನು ಸ್ಪೆಂಡ್ ಮಾಡ್ತಿದ್ದೇವೆ. ರಾತ್ರಿ ಎಲ್ಲ ಮಲ್ಕೊಂಡಿರೋರು ನೋಡಿ ಇವಾಗ ಎದ್ದಿದ್ದಾರೆ. ಸೊ ಇವಾಗ ಎದ್ದು ಬೆಳಿಗ್ಗೆ ಎದ್ದು ದರ್ಶನ ಎಲ್ಲ ಮುಗಿಸೋಕ್ಕೆ ಇವಾಗ ಹೋಗ್ತಿದ್ದಾರೆ. ನಾವು ಇವಾಗ ಬೆಳಿಗ್ಗೆ ಎದ್ಕೊಂಡು ದರ್ಶನ ಮುಗಿಸೋಕ್ಕೆ ಇವಾಗ ಮಠಕ್ಕೆ ಒಳಗೆ ಹೋಗ್ತಿದ್ದೇವೆ. ನಿನ್ನೆ ಒಂದು ತೀರ್ಥ ಒಂದು ಸಿಕ್ಕಿಲ್ಲ. ಸೊ ಏಕಾದಶಿ ಅವತ್ತು ತೀರ್ಥ ಒಂದು ಸಿಗುತ್ತಂತೆ. ಸೊ ನಮಗೆ ನಿನ್ನೆ ಸಿಗದೆ ಇದ್ದದ್ದು ಅದೊಂದು ಮಾತ್ರ. ಸೊ ಇವತ್ತು ಅದೊಂದು ಸಿಗುತ್ತೆ, ಏನೋ ಪುಣ್ಯದಲ್ಲಿ ತೀರ್ಥ ಒಂದು ಸಿಗುತ್ತೆ ಅಂತೆ. ಸೊ ಇವತ್ತು ದರ್ಶನ ಮುಗಿಸ್ಕೊಂಡು ಮತ್ತೆ ಹೊರಡೋಣ. ಬೆಳಿಗ್ಗೆ 5:15 ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಬಂದಿದ್ದು. ಸೊ ಇಲ್ಲಿ ನೋಡಿ ದನಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಳಿಗ್ಗೆ ಎದ್ದು ಸೀನರಲ್ಲಿ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂತ. ಕೆಲವರೆಲ್ಲ ಇನ್ನೂ ಎದ್ದಿಲ್ಲ, ಅದೇ ಹೇಳ್ತಿದ್ದಾರೆ ಸ್ಲೋಲಿ. ಸೊ ಇಲ್ಲಿಯ ವರಾಂಡಗಳು ನೋಡ್ತಿರ್ಬೋದು ನೀವು, ಈ ಥರ ಇದೆ ಅಂತ. ಮೇನ್ ಮಠ ನೋಡಿ ಇಲ್ಲಿ ಎದುರುಗಡೆ ಇದೆ. ಸ್ಟೋರಿಗಳನ್ನ ತುಂಬ ಇದೆ ನೋಡಿ, ಇಲ್ಲಿ ಸ್ಟೋರಿಗಳನ್ನ ತುಂಬ ಕೆತ್ತಿದ್ದಾರೆ ಸುತ್ತ ಗೋಡೆಗಳಲ್ಲಿ. ಸೊ ರಾತ್ರಿ ಇಲ್ಲಿ ಕೂರಕ್ಕೆ ಇದೇ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ನಾವು ಕೂಡ ಇಲ್ಲಿ ಮಲ್ಕೊಂಡು ಆಮೇಲೆ ಹೋದ್ವಿ ಅಲ್ಲಿ ರೂಮ್ಗೆ. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ವರಾಂಡದಲ್ಲಿ ಮಲ್ಕೊಳ್ಳೋಕ್ಕೆ. ನೋಡೋಣ ಇವತ್ತಿನ ದರ್ಶನ ಎಲ್ಲ ಯಾವ ಥರ ಆಗುತ್ತೆ ಏನು ಅಂತ. ಸೊ ಆಮೇಲೆ ಹೊರಡುವಾಗ ಮಾಡ್ತೇನೆ. ಇವಾಗ ನಾವು ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೇನೆ. ಶ್ರೀ ರಾಘವೇಂದ್ರ ಮಠದಲ್ಲಿ ನೋಡಿ ಲೈನಿಗೆ ನಿಂತಿದ್ದೀವಿ, ಯಾವ ಥರ ಲೈನ್ ಇದೆ ಅಂತ. ಎಲ್ಲ ಆ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತು ಬರೋದಾಯಿತು. ತುಂಬ ಉದ್ದ ಲೈನ್ ಇದೆ. ಬೆಳಿಗ್ಗೆ ಸ್ವಲ್ಪ ಬೇಗ ಬರ್ತಿದ್ರೆ ಇನ್ನೂ ಬೇಗ ಹೋಗ್ತಿದ್ವಿ ಅನಿಸುತ್ತೆ. ಸೊ ಲೈನಲ್ಲಿ ನಿಂತ್ಕೊಂಡಿದ್ದೇವೆ, ಇನ್ನು ತುಂಬ ಇದೆ ಉದ್ದ ಹೋಗೋಕ್ಕೆ ಲೈನು. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಸಿಕ್ಕಾಪಟ್ಟೆ ಜನ. ಇವತ್ತು ಗುರುವಾರ ಏಕಾದಶಿ ಆಗಿರೋದ್ರಿಂದ ಏಕಾದಶಿ ಹೊತ್ತು ಫುಲ್ ಉಪವಾಸ, ಏನೂ ಇರೋದಿಲ್ಲ ದೇವಸ್ಥಾನದಲ್ಲಿ. ತೀರ್ಥವನ್ನು ಮಾತ್ರ ಕೊಡ್ತಾರಂತೆ.
ಆವರಣದಲ್ಲಿ ಕೂತಿರುವಾಗ ಒಂದು ಅದ್ಭುತವಾದ ಘಟನೆ ನನಗೆ ಆ ಥರನೇ ಅನಿಸಿತು. ಏನಕ್ಕಂದರೆ ಈ ದನ ನೋಡ್ತಿರ್ಬೋದು ನೀವು. ಈ ದನ ಎಲ್ಲಿ ಹೋದರೂ ನನ್ನ ಬಿಡ್ತಾ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಿ ಹೋದ್ರೂ ಕೂತ್ಕೊಂಡಲ್ಲಿ ನನ್ನ ಹಿಂದೆ ಬರ್ತಿತ್ತು. ನಂಗೆ ಬಿಸಿಲಿದ್ದಾವಾಗ ಅಡ್ಡ ಬಂದು ನನಗೆ ಚೆನ್ನಾಗಿ ಅಡ್ಡ ನಿಲ್ತಿತ್ತು ಬಿಸಿಲಿಗೆ. ಸೊ ಎಲ್ಲಿ ಹೋದರೂ ಮಲ್ಕೊಂಡು ಬರ್ತಿಲ್ಲ. ಯಾರು ಆ ಕಡೆ ಈ ಕಡೆ ಇದ್ದವ್ರನ್ನೆಲ್ಲ ಹತ್ತಿರ ಎಲ್ಲ ಬರೋಕ್ಕೂ ಬಿಡ್ತಿರಲಿಲ್ಲ. ಸೊ ಅದರ ಮುಖವನ್ನು ನನ್ನ ಬೆನ್ನಿಗೆ ಹಾಯೋದು, ಈ ಥರ ಎಲ್ಲ ಬೆನ್ನೆಲ್ಲ ನೆಕ್ಕಿ ಮುಖ ಎಲ್ಲ ನೆಕ್ಕಿ ಈ ಥರ ಎಲ್ಲ ಮಾಡ್ತಿತ್ತು. ಏನೋ ಒಂಥರ ಖುಷಿ ಅದನ್ನ ನೋಡ್ತಿರುವಾಗ. ಸೊ ತುಂಬ ಇಲ್ಲಿ ಗೋಮಾತೆಯರ ಜೊತೆ ಎಲ್ಲ ತುಂಬ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅದೆಲ್ಲ. ಸೊ ತುಂಬ ಖುಷಿಯಾಗಿತ್ತು ಇದೊಂದು ಇನ್ಸಿಡೆಂಟ್ ಮಾತ್ರ. ಏನೋ ಗೊತ್ತಿಲ್ಲ, ಒಂಥರ ಖುಷಿಯಾಗೋಯ್ತು ಅಲ್ಲಿ. ಸೊ ಅಲ್ಲಿ ಆವರಣದಲ್ಲಿ ಇಂಥದ್ದೊಂದು ಅನುಭವ ಸಿಕ್ಕಿರೋದು ತುಂಬ ಖುಷಿ ಆಯ್ತು ಅಲ್ಲಿ. ಸೊ ಇಲ್ಲಿಂದ ನಾವು ಬೆಳಿಗ್ಗೆ ಹೊರಡಬೇಕಂತಿದ್ದಿದ್ದು ನಾವು ಅಂಜನಾದ್ರಿ ಪರ್ವತ ಅಂತ. ಸೊ ಅಂಜನಾದ್ರಿ ಪರ್ವತಕ್ಕಿಂತ ಮುಂಚೆ ನಾವು ಇಲ್ಲಿ ಬಿಚಲಿಯಲ್ಲಿ ರಾಘವೇಂದ್ರ ಸ್ವಾಮಿ ಅವರು ತಪಸ್ಸಿಗೆ ಕೂತಿರುವಂತಹ ಒಂದು ಜಾಗ ಇದೆ. ಅಲ್ಲಿಗೆ ಮತ್ತೆ ಬೃಂದಾವನಕ್ಕೆ ಹೋಗಿ ಅಲ್ಲಿಂದ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿರೋದು ಅಂಜನಾದ್ರಿ ಪರ್ವತಕ್ಕೆ. ಸೊ ಇಲ್ಲಿಂದ ನಾವು ಅಂಜನಾದ್ರಿ ಪರ್ವತಕ್ಕೆ ಹೋಗೋಣ. ನಾವಿವಾಗ ಬಂದಿರೋದು ಇಲ್ಲಿ ಶ್ರೀ ರಾಘವೇಂದ್ರ ಮಠದ ಹತ್ರ ಇರುವಂಥ ಪಂಚಮುಖಿ ದೇವಸ್ಥಾನ ಅಂತ. ಅಲ್ಲಿ ನೋಡಿ, ಪಂಚಮುಖಿ ದೇವಸ್ಥಾನ ಒಳಗೆ ವಿಡಿಯೋ ಮಾಡೋದಾಗಿ ಇಲ್ಲ ಅಂತ ಹೇಳಿದ್ರು. ಸೊ ಇಲ್ಲೇ ಹೊರಗಿನ ವಿಡಿಯೋ ಮಾಡ್ಕೊಂಡು ನಾವು ಇವಾಗ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಸೊ ನಾವಿವಾಗ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ದೇವರಿದ್ದು. ಇಲ್ಲಿಂದ ನಾವು ಮುಂದುವರಿದು ಹೋಗ್ತಿರುವಂಥದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ. ಸೊ ಇದು ಕೂಡ ಮಂತ್ರಾಲಯದ ರಿಲೇಟೆಡ್ ಅಲ್ಲೇನೆ ಹತ್ರ ಇರುವಂತಹ ಒಂದು ಜಾಗ ಆಗಿದೆ. ಸೊ ಇಲ್ಲಿ ಪಾದುಕೆ ಅಂತ ಹೇಳ್ತಾರೆ, ಆಂಜನೇಯನ ಪಾದ ಅಂತ ಹೇಳ್ತಾರೆ ಇಲ್ಲಿದ್ದು. ಸೊ ಇಲ್ಲಿಂದ ಮುಂದುವರಿತಾ ಇದ್ದಾಗೇನೆ ಅದ್ಭುತವಾಗಿ ಜೋಡಲ್ಪಟ್ಟಿರುವಂತಹ ಕಲ್ಲುಗಳನ್ನು ನೋಡ್ತಿರ್ಬೋದು. ಲಕ್ಷ್ಮೀ ದೇವಿ ಶ್ರೀ ರಾಘವೇಂದ್ರ ದೇವರಿಗೆ ಒಲ್ದು ಇಲ್ಲಿಂದ ರಾಘವೇಂದ್ರ ದೇವರು ಅಲ್ಲಿ ಹೋಗಿ ನೆಲೆಸಿರೋದು ಅಂತ ವಾಡಿಕೆ ಇದೆ. ಕೂಡ ಒಂದು ದೇವಸ್ಥಾನ ಇದೆ. ಸೊ ಒಳಗೋಗಿ ದರ್ಶನ ಮಾಡ್ಕೊಂಬರೋಣ. ಬಚ್ಚಾಲಮ್ಮ ದೇವಸ್ಥಾನ ಬೃಂದಾವನ. ಇದು ಬೃಂದಾವನ ಅನ್ನೋದು ಯಾವ ಥರ ಇದೆ ನೋಡಿ. ಇಲ್ಲಿಂದ ನಾವು ಅವರು ತಪಸ್ಸು ಮಾಡಿರುವಂಥ ಪ್ಲೇಸ್ಗೆ ಹೋಗೋಣ. ಸೊ ಅಲ್ಲಿ ವಿಡಿಯೋ ಮಾಡ್ತೇನೆ. ಇದೇ ಜಾಗದಲ್ಲಿ 13 ವರ್ಷಗಳ ಕಾಲ ಜಪತಪಗಳನ್ನು ಮಾಡ್ತಿದ್ರಂತೆ. ಇಲ್ಲಿಂದ ಕರಟಗಿ ಅಂತ ಭತ್ತದ ನಾಡಿಗೆ ಸ್ವಾಗತ. ಸೊ ಇಲ್ಲಿಂದ ನಾವು ಬ್ಯಾಕ್ ಮನೆಗೆ ಹೊರಟಿರೋದು. ಮನೆಗೆ ಅಂದರೆ ನೆಕ್ಸ್ಟ್ ಹಂಪಿಗೆ ಹೋಗಿ ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು ತೀರ್ಥಹಳ್ಳಿಗೆ ಬಂದು ಈ ಥರ ಬಂದಿದ್ದು. ಸೊ ಇಲ್ಲಿಂದ ನೇಚರ್ ಮತ್ತು ಸ್ಟೋನ್ಸ್ ಸೊಗಸಾಗಿ ಮೋಡಗಳು ನಿಂತಿದೆ ನೋಡಿ. ಇಲ್ಲಿಂದ ನಾವು ಮತ್ತೆ ಹೊರಟಿರೋದು ಹಂಪಿಗೆ. ಸೊ ಹಂಪಿಗೆ ಬರ್ತಾ ಒಂದು ಕಡೆ ಊಟಕ್ಕೆ ಹೋಗಿ ಮೊಸರು ಪಲ್ಯ ಇದೆ, ಇನ್ನೊಂದು ಚಟ್ನಿ ಇದೆ, ಇನ್ನೊಂದು ಚಟ್ನಿ ಹುಡಿ ಚಟ್ನಿ, ಉಪ್ಪದಂಗಿ ಏನು ಕಾಳಿದೆ, ಉಪ್ಪಿನಕಾಯಿ, ಆಮೇಲೆ ಸೌತೆಕಾಯಿ. ಚಪಾತಿ ಚಪಾತಿ ಬಂದಿದೆ. ಗಟ್ಟಿ ಕೈಯಲ್ಲಿ ಎಷ್ಟು ಗೋವೇನ್ ದಿನ ಫುಲ್ ಗೋವೇನ್ ಬುಡ್ಪುಣದೆ ಗೊತ್ತಾಗ್ಬಿಟ್ಟು. ಸೊ ನಾವಿವಾಗ ಬಂದಿರೋದು ಅಂಜನಾದ್ರಿ ಬೆಟ್ಟ. ನೋಡ್ತಿರ್ಬೋದು ನೀವು ಮೇಲ್ಗಡೆ ಅಂಜನಾದ್ರಿ ಬೆಟ್ಟಕ್ಕೆ ಇವಾಗ ಹೋಗ್ತಾ ಇದ್ದೇವೆ. ಸೊ ನೋಡಿ ಇಲ್ಲಿ ಕೋತಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಹೋಗೋಣ ಇಲ್ಲಿಗೆ. 540 ಮೆಟ್ಲಿದೆಯಂತೆ. 540 ಮೆಟ್ಲನ್ನು ಹತ್ಕೊಂಡು ಹೋಗ್ಬೇಕು ಇವಾಗ ಗಂಟೆ ಜಸ್ಟ್ 3:10 ಎಷ್ಟೋ ಆಗಿದೆ.
ಸೊ ನೋಡೋಣ 540 ಮೆಟ್ಲನ್ನ ಹೋಗ್ಬೇಕು ಇವಾಗ.